ಉತ್ತರ ಕರ್ನಾಟಕ ನಾವು ಎಲ್ಲಿರೋದಪ್ಪ ಅಂದ್ರೆ ದೇವನಹಳ್ಳಿ ಇರೋದು. ದೇವನಹಳ್ಳಿನಿಂದ ನಾನು ನಂದಿ ಬೆಟ್ಟಕ್ಕೆ ಹೊಲುತ್ತೀನಿ. ಬಾಯ್ ಕಿತ್ನಾ ಹೊರೆ ಟೈಮ್ ಬೇಕು. ಟೈಮ್ ನೋಡಿ 6:04 ಆಗಿದೆ. 6:04 ಇನ್ನೂ 7:15 ಹಂಗೆ ಅಲ್ಲಿರ್ತೀವಿ. ಇದೇ ದೇವನಹಳ್ಳಿ ಓಲ್ಡ್ ಬಸ್ ಸ್ಟಾಪ್ ನೋಡಿ. ದೇವನಹಳ್ಳಿ ಓಲ್ಡ್ ಬಸ್ ಸ್ಟಾಪ್ ಹೆಂಗಿದೆ. ಇವಾಗಿರೋದೆಲ್ಲಪ್ಪ ಅಂತಂದ್ರೆ ಕಾರಳ್ಳಿ ಕ್ರಾಸ್ ಹತ್ರ ಇದ್ದೀನಿ. ಇಲ್ಲಿಂದ ನಂದಿ ಬೆಟ್ಟ ಕ್ರಾಸು 4 ಕಿಲೋಮೀಟ್ರ್ ಆಗುತ್ತೆ. ನಂದಿ ಬೆಟ್ಟ ಮೇಲ್ಗಡೆ ಹಿಲ್ಸ್ ಹೋಗ್ಬೇಕಂತಂದರೆ ನೀವು 8 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ಫುಲ್ಲು ಹೋಗಿ ಥರ ಮಂಜು ಮೋಡಗಳು ಹಿಂಗೆ ಹೋಗೋದು ಕಾಣ್ತದೆ ಫುಲ್ ಇಲ್ಲೆಲ್ಲ ನೋಡ್ರಿ. ನೀವೇ ನೋಡಿ. ಫಸ್ಟ್ ಟಿಕೆಟ್ ಕೌಂಟ್ರ್ ಎಲ್ಲಿದೆ ಅಂತಂದ್ರೆ ನೀವು ಬಂದ ತಕ್ಷಣ ನಂದಿ ಬೆಟ್ಟದಲ್ಲಿ ಟಿಕೆಟ್ ಕೌಂಟ್ರಿಗೆ ಡೈರೆಕ್ಟ್ ಇಲ್ಲೇ ಹೋಗಿ ಅವ್ರು ಬ್ಯಾಗ್ ಏನೋ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಬ್ಯಾಗೆಲ್ಲ ಇಟ್ಬಿಟ್ಟು ಹೆಲ್ಮೆಟೆಲ್ಲ ಮೇಲ್ಗಡೆ ಅಲೋಡ್ ಮಾಡಲ್ಲ, ಜಾಕೆಟೇನು ಇಲ್ಲೇ ಇಟ್ಬಿಟ್ಟು ಡೈರೆಕ್ಟಾಗಿ ನೀವು ಮೇಲೆ ಹೋಗ್ಬೋದು. 3 ಜನಕ್ಕೆ 60 ರೂಪಾಯಿ ತೊಗೊಂಡೋದು. ಮೇಲ್ಗಡೆ ಇಂದು ಹೋಗಿ ಮ್ಯಾಗಿನ ತೋರಿಸ್ತೀನಿ ನಿಮಗೆಲ್ಲ. ಇಲ್ಲೂ ನೋಡ್ರಿ ಹೆಂಗದ ಇಲ್ಲೆಲ್ಲ. ಇದು ಗೌರ್ಮೆಂಟ್ ಕಡೆಯಿಂದೆಲ್ಲ ವೆಹಿಕಲ್ ಮ್ಯಾಗ ಹೋಗ್ಲಕ್ಕೆ ನಡ್ಕೊಳಕ್ಕೆ ಬರಲ್ಲ ಅಂತಂದ್ರೆ ಭೀ ಇಲ್ಲಿ ಗೌರ್ಮೆಂಟ್ದು ಇದು ಗಾಡಿ ಎಲ್ಲ ವ್ಯವಸ್ಥೆ ಮಾಡ್ಯಾರ. ನೋಡಿರಿ ಹೆಂಗದ ಫುಲ್ ಎಕ್ಸಿಟ್ ಅಂತಂದ್ರೆ ನಾನು ಮ್ಯಾಗಿಂದ ಹೋಗಿ ಫುಲ್ ವಿಡಿಯೋ ಮಾಡ್ತೀನಿ, ನಿಮ್ಗೆ ತೋರಿಸ್ತೀನಿ ಫುಲ್. ಈಗ ಲೈವ್ ನೋಡಿರಿ ಹೆಂಗದ ಇಲ್ಲಿ ನೋಡ್ರಿ. ಇದು ಕರೆಕ್ಟ್ ಟೈಮು 7:30 6:00 ಟೈಮ್. ಯಾವಾಗ ಮಳೆ ಬರ್ತಾ ಇರ್ತದ ಏನು ಬರ್ತಾ ಇರ್ತದೆ ಗೊತ್ತಾಗಲ್ಲ ಫುಲ್ಲು. ನೋಡ್ರಿ ಇಲ್ಲೊಂದು ಇದು ಗುಂಡ ಅಪ್ಲೈ ಮಾಡ್ಯಾರ. ಗುಂಡ ನೋಡ್ರಿ ಹೆಂಗದ. ನಂದಿ ಬೆಟ್ಟ ಮ್ಯಾಗ ನೋಡ್ರಿ, ಮ್ಯಾಗ ಮೋಡಗಳೆಲ್ಲ ಫುಲ್ ಹಿಂಗೆ ಬಂದದ. ಮಳೆ ದವಸದ, ಮಳೆ ಬಕ್ಕಳು ದವಸದ ಮಳೆ ಎಲ್ಲ. ಕೆಳಗೆ ಗಾಡಿ ಎಲ್ಲ ಎಷ್ಟು ಬೇಕಷ್ಟು ಗಾಡಿಗಳು ಬುಕ್ಕೊಳ್ಳಿ. ಇವತ್ತು ಶುಕ್ರವಾರದಕ್ಕೆ ಬುಕ್ಕಳು ಗಾಡಿಗಳು ತರ್ತದೆ. ಇಲ್ಲಿಂದ ಮೇನ್ ಹೋಗೋದಂತಂದ್ರೆ ಮೇನು ಇದು ಬರೋದು ಅಂತಂದ್ರೆ ಈಗ 2 ರೂಟ್ ಅವ. 2 ರೂಟ್ದಾಗ ನೀವು ಮ್ಯಾಗ್ ಭೀ ಹೋಗ್ಬೋದು ಮತ್ತು ಈ ಕೈ ಚಿಡಿಲಿಂದ ಭೀ ಹೋಗ್ಬೋದು. ಪೂರ ನಂದಿ ಬೆಟ್ಟದ ಮ್ಯಾಗ ಮೋಡೆಲ್ಲ ಹೊಂಟವು, ಬುಕ್ಕಳು ಚಳಿಯಲ್ಲತ್ತವ. ಈಗ ನಮ್ಮ ದೋಸ್ತ ಟೈಮ್ ತೋರಿಸ್ತಾನೆ. ಟೈಮ್ ನೋಡ್ರಿ ಹೆಂಗಾಗ್ಯದ. ಟೈಮಿಗೆ ಸಿಚುವೇಶನ್ ಹೆಂಗದ ನೋಡ್ರಿ. ಟೈಮ್ ತೋರಿಸ್ದಿಕ್ಕೆ 7:38ಗೆ ಲೈವ್ ಹೆಂಗದ ನೋಡ್ರಿ ಎಕ್ಸಿಟು ಫುಲ್ಲು. ನೀವೇ ನೋಡ್ರಿ, ನಾ ಏನು ಹೇಳೋದೇ ಇರ್ತಲ್ಲ. 7:30 ಮಳೆ ಹೊಂಟಿಸಲಿಂದ ಹಿಂಗಾಗಿ ಅದ್ರಲ್ಲಿ ಜರ ಮಳೆ ಹೊಂಟದ ನೋಡ್ರಿ. ಲೈವ್ ಹೆಂಗದ. ಇಲ್ಲಿ ವಿಡಿಯೋ ತೆಗಿಲಕ್ಕ ಬುಕ್ಕೊಳ್ಳಿ ಮಂದಿಗೆ ಹುಚ್ಚದ ಖರೆ ಅಂದ್ರೆ. ಬುಕ್ಗಳು ಹುಷಾರ್ಲಿಂದ ವಿಡಿಯೋ ತೆಗಿಬೇಕಿಲ್ಲಿ. ಸ್ವಲ್ಪ ಏನಾದರೂ ಸ್ಲಿಪ್ ಆಯ್ತಂದ್ರೆ ನೀರೆಲ್ಲ ಬರ್ತಾ ಇರ್ತದ. ಮಕ್ಕಳು ಡೇಂಜರ್ ಅದ ಇವೇನು.
ಚಳಿ ಕೊಳ್ಳತ್ತ. ಯುಗಾದಿ ಹಬ್ಬದ ದಿವ್ಸ ಹೋದ ವರ್ಷ ಇಲ್ಲೇ ಇದೆ ನಡ ಈ ದೇವ್ರದ್ದು ಗುಡಿಗೆ ದರ್ಶನ ಮಾಡಕ್ಕೆ ಬಂದಿದೆ. ಈ ಹಾಕ್ಯಾರ ಈಗ ಇನ್ನೂ ಓಪನ್, ಯಾಕಂದ್ರೆ ಇಲ್ಲಿ ಜರ ಮಂಜೆಲ್ಲ ಒಕ್ಕೊಳ್ ಇದು ಹೊಂಟದ ಮೋಡ, ಅದಕ್ಕೆ ಸಲಿನ ಬಂದ್ ಮಾಡ್ಯಾರ. ಮ್ಯಾಗಿಲ್ಲಿ ಯೋಗ ನಂದೀಶ್ವರ ಅಂತ ಭಾರಿ ಅದ ಗುಡಿ. ನಂದಿ ಬೆಟ್ಟಕ್ಕೆ ಬಂದವರೆಲ್ಲ ಗುಡಿಗೆ ಮಾತ್ರ ದರ್ಶನ ಮಾತ್ರ ಪಡ್ರಿ, ಏನೋ ಒಂಥರ ಶಾಂತಿ ಅನ್ನಿಸ್ತದ ಮನಸ್ಸಿಗೆ. ಒಂಥರ ಇಲ್ಲೇ ಇದೆ ನಣ್ಣ ನಂದಿ, ಇಲ್ಲಿ ಚಿಕ್ಕದ. ಇಲ್ಲಿ ಬಂದು ಒಂದು ಸರಿ ಬಂದಾಗ ನೀವು ನಂದಿ ಬೆಟ್ಟಕ್ಕೆ ಬಂದಾಗ ಯಾರು ಗುಡಿಗೆ ಮಾತ್ರ ಹೋಗ್ಬೇಕು, ಎಲ್ಲರೂ ಹೋಗ್ಬೇಕು. ಹೋಗಿಲ್ಲ ಅಂತಂದ್ರೆ ಏನೋ ಒಂಥರ ನಂದಿ ಬೆಟ್ಟಕ್ಕೆ ಬಂದಿಲ್ಲ ಅನ್ಸುತ್ತೆ. ಈಗ ಎಕ್ಸಿಟು ಮಂಜು ಮೋಡಗಳೆಲ್ಲ ಇರುತ್ತೆ ಸದ್ಯಕ್ಕೆ ಮೂಗಿನ ಮೇಲೆ ಬಂದಿದೆ ಅಂತ ಅನಿಸ್ತದೆ ಪೂರ. ಒಂದು ಸರಿ ಮಳೆ ಬಂದಾಗ ಬರ್ರಿ, ಯಾರ ಹೆಂಗೆ ಅನಿಸ್ತದ ಅಂದ್ರೆ ಫೀಲ ಏನಪ್ಪ ಹಿಂಗೆ ಏನಪ್ಪ ಅನಿಸ್ತದ ಅಂತಂದ್ರೆ ಮನಸ್ಸಿಗೆ ಏನೋ ಒಂಥರ ಶಾಂತ ಅನಿಸ್ತದೆ. ನನಗರ ಹಂಗೆ ಅನಿಸ್ತದ, ನಿಮ್ಗೆ ಹೆಂಗೆ ಅನಿಸ್ತದ ನನಗೆ ಗೊತ್ತಿಲ್ಲ. ಬಂದಾಗೆಲ್ಲ ನೋಡ್ರಿ, ಅರೆ ಏನೂ ಕಾಣಲ್ಲ, ಪೂರ ಮಂಜು ಫುಲ್ ಖಾಲಿ. ಮಂಜು ಬಂದ್ರೆ ಮತ್ತು ಮೋಡ ಬಂದ್ರೆ ಏನು ಭೀ ಕಾಣಲ್ಲ. ಹೆಂಗೆ ಬರ್ತದೆ ನೋಡ್ರಿ ಆವಾಜ ನಂದಿ ಬೆಟ್ಟದಾಗ. ಆವಾಜ್ ನೋಡ್ರಿ, ನೀವೇ ನೋಡ್ರಿ ಹೆಂಗೆ ಬರ್ತದೆ ಅಂತಂದ್ರೆ ಆವಾಜ ನೋಡ್ರಿ, ನೀವೇ ನೋಡ್ರಿ. ರವಿವಾರು ಮತ್ತು ಯಾವತ್ತರ ವೀಕೆಂಡ್ ಇದನ್ನು ಸುಟ್ಟಿ ಇರ್ತಾವೆ ನೋಡ್ರಿ ಬೆಂಗಳೂರದವರು. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು, ಕರ್ನಾಟಕದ ಮೂಲೆಯಲ್ಲಿ ನಂದಿ ಬೆಟ್ಟಕ್ಕೆ ಬರ್ತಾರೆ. ಮತ್ತು ನಂದಿ ಬೆಟ್ಟಕ್ಕೆ ಬಂದವರು ಯೋಗ ನಂದೀಶ್ವರ ಅಂತ ದೇವಸ್ಥಾನ ಅದ ಶಿವಂದು, ಮತ್ತು ಶಿವ ಪಾರ್ವತಿ ಏನೋ ಕುಂತೋಗಿದ್ದು ದೇವ್ರದ್ದು ಇತಿಹಾಸದ ಭಾರಿದ. ಬಂದವರು ಹೋರಿ ಭಾರಿದ ಗುಡಿ ಅದು ಯೋಗ ನಂದೀಶ್ವರ ಅಂತ. ಇಲ್ಲೇ ನಂದಿ ಬೆಟ್ಟ, ಯಾರು ಕೇಳಿದ್ರು ಇಲ್ಲೇ ಒಳಗೆ ಅದ ನಂದಿ ಬೆಟ್ಟಕ್ಕೆ ಬಂದರು. ರವಿವಾರ ಮಂದಿದ ಅವಶ್ಯ ಇರ್ತದೆ, ಇವತ್ತು ಮಂದಿ ಜರ ಕಮ್ಮದ. ಮಕ್ಕಳು ನೀವೇ ನೋಡ್ರಿ ಹೆಂಗೆ ಕಾಣಿಸ್ತದೆ. ಹೊರಗಿಂದ ಅವಾಜು ಇಲ್ಲಿ ಏನೂ ಬರಲ್ಲ, ಆ ಥರ ಇಷ್ಟು ಶಾಂತಿ ಐತೆ ಮನಸ್ಸಿಗೆ. ಒಂಥರ ಏನೋ ನೆಮ್ಮದಿ ಅನಿಸ್ತದೆ. ಫುಲ್ ನೋಡ್ತಾ ಇದ್ದಾರೆ ಹೆಂಗೆ ಅನಿಸುತ್ತೆ ಅಂತ ಗೊತ್ತಾ? ನೋಡ್ರಿ ನೀವೇ ನೋಡ್ರಿ, ಸಾಕ್ಷಾತ್ ಶಿವ ಪಾರ್ವತಿ ಇಲ್ಲಿ ಕುಂತೋಗಿರಿಸ್ತಾರೆ. ನೀವೇ ನೋಡಿ. ಆ ಕಿಟಕಿನಾಗಿನ ಹೆಂಗೆ ಕಾಣ್ತದೆ ನೋಡ್ರಿ. ಇದೇ ಕಿಟಕಿದಾಗಿನ ದೇಗುಲ ದೇವಸ್ಥಾನ ಗುಡಿ ಹೆಂಗೆ ಕಾಣ್ತದೆ ನೋಡ್ರಿ ನೀವು. ತುಂಬ ಹಳೆ ಕಾಲದ್ದು ದೇವ್ರದ್ದು, 1000 ಏನೋ ಇತಿಹಾಸ ಅದಂತೆ. ಇತಿಹಾಸ ಇದೆ, ಭಾರಿದ ದೇವ್ರ ಗುಡಿ ಇದು ಯೋಗ ನಂದೀಶ್ವರ. ಸಾಕ್ಷಾತ್ ಶಿವ ಪಾರ್ವತಿ ಕುಂತೋಗಿರೋ ಸ್ಥಳ ಏನೋ ಇದು ಭಾರಿದ. ಬಂದ
ಬರಲ್ಲ ಒಂದ್ಸಲ. ಹಿಂದಕ್ಕಿನ ಕಾಲದಾಗಿನ ಕಲ್ಲಾಗಿಂದೇ ಕೆತ್ತಿರೋದು ದೋಸ್ತ. ಬಂದಿದೆಯಲ್ಲ ಹಾಗೆ ಬರೋದು. ನಂದಿ ಬೆಟ್ಟೆಲ್ಲ ನೋಡ್ದಾದ್ಮೇಲೆ ಸೀದಾ ಈಗ ಬೆಂಗ್ಳೂರು ಹೋಗುತ್ತಾ. ಈಗ ಹೆಂಗೆ ರೂಟಿಗೆ ಬಂದಿದೆಯಲ್ಲ ಹಾಗೆ ರೂಟಿಗೆ ಬರೋದು, ಸೀದಾ ಹೋಗಿ ನಮ್ದೊಂದು ಚಾನಲ್ ಅದ ಯೂಟ್ಯೂಬು ಹೂಗರ್ ಲಾಗ್ಸ್ ಅಂತ. ನಮ್ಮ ಪೇಜ್ನ ನಮ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೂಗರ್ ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ಹೆಸರು. ಮತ್ತು ಇನ್ಸ್ಟಾ ಐ ಡಿ ಹೂಗರ್ ಲಾಗ್ಸ್ ಅಂತ ಐತೆ. ಇನ್ನೂ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ವೀಡಿಯೋ ಸಿಗಮ್ಮಿ. ನಮಸ್ಕಾರ ಉತ್ತರ ಕರ್ನಾಟಕ.